ಎ9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಮಸೀದಿ ಧ್ವಂಸ ಮಾಡಿದ ಕಿಡಿಗೇಡಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿ ವಿಜಯಪುರ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ದಲಿತ ಸೇನೆ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ ಜಿಲ್ಲೆಯ ವಿಶಾಲಗಢದಲ್ಲಿನ ಮುಸ್ಲಿಂ ಸಮಾಜದ ಮಸೀದಿಯನ್ನ ಕೆಲವು ಕಾಣದ ಕೈಗಳ ಕೈವಾಡದಿಂದ ಧ್ವಂಸ ಮಾಡಿದ್ದಾರೆ. ಅದಕ್ಕಾಗಿ ತಪ್ಪಿತಸ್ಥರ ವಿರುದ್ಧ ಮಹಾರಾಷ್ಟ್ರ ಸರ್ಕಾರ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಜಿಲ್ಲಾಡಳಿತದ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ಎಲ್ಲಿವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಕೊಲ್ಲಾಪುರದಲ್ಲಿ ಮಸೀದಿಯನ್ನು ಧ್ವಂಸ ಮಾಡಿದಂತ ನಾಲಾಯಕರಿಗೆ, ಮಸೀದಿಯನ್ನು ಧ್ವಂಸ ಮಾಡಿದಂತ ಕಿಡಿಗೇಡಿಗಳಿಗೆ, ಪವಿತ್ರ ಕುರಾನ್ ಅನ್ನು ಹರಿದಂತ ನಾಲಾಯಕರಿಗೆ ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್. ಎಲ್ಲರಿಗೂ ಜೈ ಭೀಮ್, ಅಸ್ಸಲಾಂ ವಲೈಕುಂ. ಇಂದು ದಲಿತ ಸೇನೆ ವತಿಯಿಂದ ಏನು ಮಹಾರಾಷ್ಟ್ರ ರಾಜ್ಯದ ಕೋಲ್ಹಾಪುರ ಜಿಲ್ಲೆಯ ವಿಶಾಲಗಢ ಎಂಬ ಊರಲ್ಲಿ ಕೆಲವು ಕಿಡಿಗೇಡಿಗಳು ಮುಸ್ಲಿಂ ಧಾರ್ಮಿಕ ಪವಿತ್ರ ಸ್ಥಳವಾದಂತ ಮಸೀದಿಯನ್ನು ಧ್ವಂಸ ಮಾಡಿರುತ್ತಾರೆ. ಅದನ್ನು ಖಂಡಿಸಿ ಇವತ್ತು ದಲಿತ ಸೇನೆ ವಿಜಯಪುರ ಜಿಲ್ಲಾ ಸಮಿತಿಯ ಜಿಲ್ಲಾಧ್ಯಕ್ಷರಾದಂತ ಖಾಜು ಹೊಸಮನಿ, ಮಹಿಳಾ ಜಿಲ್ಲಾಧ್ಯಕ್ಷರಾದಂತ ಆಶಾ ಹೊನಕೇರಿ ಹಾಗೂ ನಮ್ಮ ದಲಿತ ಸೇನೆಯ ಸಿಟಿ ಪ್ರೆಸಿಡೆಂಟ್ ಆದಂತ ಕುಮಾರ್ ಸಂಕದ್ ಅವರ ನೇತೃತ್ವದಲ್ಲಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಮುಖ್ಯ ಬೇಡಿಕೆ ಏನಂದ್ರೆ, ಇವತ್ತು ಮಹಾರಾಷ್ಟ್ರದ ಸರ್ಕಾರ, ಬಿಜೆಪಿ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವುದು ಸಂಪೂರ್ಣವಾಗಿ ವಿಫಲ ಆಗಿದೆ. ಯಾಕಂದ್ರೆ ಇವತ್ತು ರಾಜರೋಷವಾಗಿ ಮುಂಚೆನೇ ಇದು ಅವರು ಜಾಹೀರಾತು ಮಾಡಿರ್ತಾರೆ, ನಾವು ಮಸೀದಿನ ಧ್ವಂಸ ಮಾಡ್ತೀವಿ, ಮಸೀದಿನ ಹೊಡಿತೀವಿ, ಮಸೀದಿನ ಕೆಡಿತೀವಿ ಅಂತಕ್ಕಂಥ ಒಂದು ಫೇಸ್ಬುಕ್ ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ಫೇಸ್ಬುಕ್ ಗಳಲ್ಲಿ, ಟ್ವಿಟರ್ ಗಳಲ್ಲಿ, ಇನ್ಸ್ಟಾಗ್ರಾಮ್ ನಲ್ಲಿ ಬಿಟ್ಟಿರ್ತಾರೆ. ಆದ್ರೆ ಇವತ್ತು ಮಹಾರಾಷ್ಟ್ರದ ಇಂಟೆಲಿಜೆಂಟ್ ಏನ್ ಮಾಡ್ತಾ ಇತ್ತು, ನಾವು ನೇರವಾಗಿ ಪ್ರಶ್ನೆ ಮಾಡ್ತಾ ಇದೀವಿ ಮಹಾರಾಷ್ಟ್ರ ಸರ್ಕಾರಕ್ಕೆ, ಮಹಾರಾಷ್ಟ್ರ ಪೊಲೀಸ್ ಇಲಾಖೆಗೆ, ಮಹಾರಾಷ್ಟ್ರ ಇಂಟೆಲಿಜೆಂಟ್ ಏನ್ ಮಾಡ್ತಾ ನೀವೆಲ್ಲ ಮಕ್ಕೊಂಡಿದ್ರಿ? ಇವತ್ತು ಗುಂಪುವಾಗಿ ಇವತ್ತು ಬಂದು ಮಸೀದಿನ ಧ್ವಂಸ ಮಾಡೋದ್ರ ಜೊತೆಗೆ ಪವಿತ್ರ ಕುರಾನ್ ಹರಿದಾಕ್ತಾರ. ಪವಿತ್ರ ಕುರಾನ್ ಹರಿದು ಹಾಕೋದ್ರ ಜೊತೆಗೆ ಇವತ್ತು ಏನು ಪಕ್ಕದ ಮಸೀದಿ ಪಕ್ಕದಲ್ಲಿ ಇರ್ತಕ್ಕಂಥ ಸಾರ್ವಜನಿಕಲ್ಲ, ಅಲ್ಲಿ ಕೇವಲ ಮುಸಲ್ಮಾನರು ಅಷ್ಟೇ ಇರಲ್ಲ, ಇವತ್ತು ಎಲ್ಲಾ ಜಾತಿ ಜನಾಂಗದವ್ರ ವರ್ಗದವ್ರು ಇರ್ತಾರ. ಇವತ್ತು ಮಹಿಳೆಯರನ್ನ ಲೆಕ್ಕ ಮಾಡಿದೆ, ಇವತ್ತು ಮಕ್ಕಳನ್ನ ಲೆಕ್ಕಿಸಿದೆ, ತಾವು ಅವ್ರ ಮೇಲೆ ಹಲ್ಲೆ ಮಾಡಿದಿರಿ. ಇವತ್ತು ನಿಮ್ಗೇನಾದ್ರೂ ನಾಚಿಕೆ ಇದೆ? ನಿಮ್ಗೇನಾದ್ರೂ ಮರ್ಯಾದೆ ಇದೆಯಾ? ನಿಮ್ಮ ಹತ್ರ ಗಂಡಸ್ತರ ಇತ್ತಲ್ಲ, ನೀವು 1 by 1 ಬರ್ರಿ. ಇವತ್ತು ಮಸೀದಿ ಮೇಲೆ ಹಲ್ಲೆ ಮಾಡೋದನ್ನು ಖಂಡಿಸಿ ಇವತ್ತು ದಲಿತ ಸೇನೆ, ಇವತ್ತು ಭೀಮ ಸೈನಿಕರು ನಾವು ಬಂದಿದ್ದೀವಿ, ನಿಮ್ಮನ್ನು ತಾಕತ್ತಂದ್ರ ನಮ್ ಜೊತೆ ನೀವು ಆಟ ಆಡ್ರಿ. ಇವತ್ತು ಏನ್ ಮಾಡ್ತಾ ಇದೀವಿ ಇವತ್ತು ಮೋದಿ ಸರ್ಕಾರ? ಇವತ್ತು ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ಬಿಜೆಪಿ ಸರ್ಕಾರ ಇದೆ ಅಲ್ಲಿ ಮುಸಲ್ಮಾನರ ಮೇಲೆ, ದಲಿತರ ಮೇಲೆ, ಅಲ್ಪಸಂಖ್ಯಾತರ ಮೇಲೆ, ಹೆಣ್ಣುಗಳ ಮೇಲೆ, ಮಹಿಳೆಯರ ಮೇಲೆ ಅನ್ಯಾಯ ಆಗ್ತದೆ. ಮೋದಿಯವ್ರು ನೀವೇನ್ ಹೇಳ್ತಾ ಇದ್ರಿ? ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತೀರಿ. ಸಬ್ಕಾ ವಿಕಾಸ್ ಅಂದ್ರೆ ಇದೇನಾ? ಕೇವಲ ಮುಸಲ್ಮಾನರನ್ನ ದಲಿತರ ಟಾರ್ಗೆಟ್ ಮಾಡ್ತಾ ಇದ್ರಿ. ಇವತ್ತು ಬೇಟಿ ಬಚಾವ್ ಬೇಡಿ ಪಡಾವ್ ಅಂತ ಘೋಷಣೆಗಳಾಗ್ತೀರಿ. ಇವತ್ತು ಪ್ರತಿದಿನ ನಿಮಿಷವೊಂದು ಮಹಿಳೆಯರ ಮೇಲೆ, ಹುಡುಗಿಯರ ಮೇಲೆ, ಹೆಣ್ಮಕ್ಳ ಮೇಲೆ ಅತ್ಯಾಚಾರ, ಬಲಾತ್ಕಾರ ಆಗ್ತಾ ಇದೆ. ಮಹಿಳೆಯರನ್ನ ಕೊಲ್ತಾ ಇದ್ರಿ. ಇದೇನಾ ನಿಮ್ಮ ಬೇಟಿ ಬಚಾವ್ ಬೇಟಿ ಪಡಾವ್? ಹಾಗಾಗಿ ಇವತ್ತು ಮಹಾರಾಷ್ಟ್ರ ಸರ್ಕಾರಕ್ಕೆ ನಾವು ಕರ್ನಾಟಕದ ದಲಿತ ಸೇನೆ ವತಿಯಿಂದ ನೇರವಾಗಿ ಸವಾಲಾಗ್ತೀವಿ. ಇಮಿಡಿಯೇಟ್ಲಿ ಯಾವ ಕಿಡಿಗೇಡಿಗಳು ಈ ಕೃತ್ಯ ಎಸಗಿದ್ದಾರೆ, ಇಮಿಡಿಯೇಟ್ಲಿ ಅವ್ರನ್ನ ಬಂಧಿಸಬೇಕು. ಅವ್ರ ಮನೆಗಳನ್ನ, ಅವರ ಆಸ್ತಿಗಳನ್ನ ಜಪ್ತು ಮಾಡಬೇಕು. ಅವರ ಮೇಲೆ ಗುಂಡಾ ಕೋಕಾ ಕಾಯ್ದೆ ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲೆ ಮಾಡಿಸಿ ಇವತ್ತು ದೇಶದಿಂದ ಗಡಿಪಾರು ಮಾಡುವಂತ ಕೆಲಸ ಮಾಡಬೇಕು. ಇವತ್ತು ಭಾರತ ದೇಶದಲ್ಲಿ ಅಶಾಂತಿ ಉಂಟು ಮಾಡ್ತಾ ಇದ್ದಾರೆ. ಇವತ್ತು ಭಾರತ ರಾಷ್ಟ್ರ ಇವತ್ತು ಜಾತ್ಯತೀತ ರಾಷ್ಟ್ರ. ಇವತ್ತು ನೀವು ಹಿಂದೂ ರಾಷ್ಟ್ರ ಅನ್ಕೋತಾ ಇದ್ರಿ. ಇವತ್ತು ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಅರೆ ನಾಲ್ಕ ನೀವು ಸಂವಿಧಾನ ಓದಿ ನೋಡ್ರಿ. ಭಾರತದ ಸಂವಿಧಾನ ಏನ್ ಹೇಳ್ತೈತಿ? ಸರ್ವರಿಗೆ ಸಮಬಾಳು, ಸರ್ವರಿಗೆ ಸಮಪಾಲು. ಭಾರತ ದೇಶದಲ್ಲಿ ಎಲ್ಲ ಜಾತಿ ಜನಾಂಗದ, ಎಲ್ಲ ವರ್ಗದವರಿಗೆ ಮುಕ್ತವಾಗಿ ತಮ್ಮ ಧಾರ್ಮಿಕ ಹಬ್ಬ ಆಗಿರ್ಬೋದು, ಧಾರ್ಮಿಕ ಆಚರಣೆಗಳಾಗಿರ್ಬೋದು, ಎಲ್ಲರಿಗೆ ಮುಕ್ತವಾಗಿ ಆಚರಣೆ ಅವಕಾಶ ಐತಿ. ಮಸೀದಿಗಳಲ್ಲಿ ಹೋಗಿ ಗಲಾಟೆ ಮಾಡುದು, ಮಂದಿರಗಳಲ್ಲಿ ಹೋಗಿ ಗಲಾಟೆ ಮಾಡುದು, ಜಾತ್ರೆಗಳಲ್ಲಿ ನಿಷೇಧ ಹೇರುವುದು, ಹಿಜಾಬ್ ಆಗದೆ ಇವತ್ತು ಹಿಜಾಬ್ ಅಡ್ಡಿಪಡಿಸುವುದು, ಇವತ್ತು ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಅಡ್ಡಿಪಡಿಸುವುದು. ಇವತ್ತು ಏನಾಗ್ತಾ ಇದೆ? ಇವತ್ತು ಭಾರತ ದೇಶದಲ್ಲಿ ಮುಸಲ್ಮಾನರು ಮತ್ತು ದಲಿತರು ಮತ್ತು ಹಿಂದೂ ವರ್ಗದವರು ಬಯಲು ವಾತಾವರಣದಲ್ಲಿ ಬದುಕ್ತಾ ಇದ್ದೀವಿ ನಾವು. ಇವತ್ತು ಏನಾಗ್ತಾ ಇದೆ? ಮಾಬ್ ಅಂತ ಹೆಸರಲ್ಲಿ ಇವತ್ತು ಮುಸಲ್ಮಾನರನ್ನು ಕೊಲ್ತಾ ಇದ್ದೀರಿ. ಇವತ್ತು ಮಹಿಳೆಯರನ್ನು ರೇಪ್ ಮಾಡ್ತಾ ಇದ್ರಿ. ಇವತ್ತು ಹೆಣ್ಮಕ್ಳಿಗೆ ನೀವು ಬಲಾತ್ಕಾರ ಮಾಡ್ತಾ ಇದ್ದೀರಿ. ಇವತ್ತು ಸರ್ಕಾರ ಏನ್ ಮಾಡ್ತಾ ಇದೆ? ಇವತ್ತು ಇಮಿಡಿಯೇಟ್ಲಿ ನೀವು ಏನ್ ಕೊಲ್ಹಾಪುರ ಜಿಲ್ಲೆಯಲ್ಲಿ ಆದಂತ ಘಟನೆಯನ್ನು, ಏನ್ ಆರೋಪಿಗಳನ್ನು ಬಂಧಿಸದೇ ಇದ್ದಲ್ಲಿ ನಾವು ಇಡೀ ರಾಜ್ಯ ವ್ಯಾಪ್ತಿ ದಲಿತ ಸೇನೆ ವತಿಯಿಂದ ಉಗ್ರವಾಗಿ ಹೋರಾಟ ಮಾಡ್ತೀವಿ.
ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ನೇರವಾಗಿ ಹೇಳಿದ್ದಾರೆ, ನಮಗೆ ರಾಜ್ಯಾಧ್ಯಕ್ಷರಾದ ಅಣ್ಣ ಹನುಮಂತ ಸಿಂಗ್ ಅವರು ನೇರವಾಗಿ ಹೇಳಿದ್ದಾರೆ, ನೀವು ರಾಜ್ಯದ ಪ್ರತಿ ಜಿಲ್ಲೆ ಪ್ರತಿ ತಾಲೂಕು ದಲಿತ ಸಮಾಜದ ನೀಲಿ ಶಾಲಾ ಕೊಂಡು ಮುಸಲ್ಮಾನರ ಪರವಾಗಿ ಮಸೀದಿಗಳ ಪರವಾಗಿ ಕುರಾನ್ ಪರವಾಗಿ ನಿಲ್ಬೇಕಂತ ಒಂದು ಆದೇಶ ಹೇಳಿದ್ದಾರೆ ನಮ್ಗೆ ಅಣ್ಣ ಹನುಮಂತ ಸಿಂಗ್ ಅವರು. ಕೊಲ್ಲಾಪುರ ಯಾವ ಜಿಲ್ಲೆ ಒಳಗಾಗ? ಕೋಲ್ಹಾಪುರ ಜಿಲ್ಲೆ ಲೋಕಲ್. ಆ ಜಿಲ್ಲೆ ಒಳಗೆ ವಿಶಾಲಗಡ, ಒಂದು ಗಜಾಪುರ ಅಂತಕ್ಕಂಥ ಒಂದು ಊರಿದೆ. ಆ ಊರಲ್ಲಿ ಈ ಆದ ಘಟನೆಗಳು ಇವತ್ತು ಅದನ್ನ ನಾವು ದಲಿತ ಸೇನೆ ತಂದು ಉಗ್ರವಾಗಿ ಖಂಡಿಸ್ತಾ ಇದೀವಿ. ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ. ನಾವು ಕೇವಲ ಮನವಿ ಮಾಡ್ಲಿಕ್ಕೆ ಬಂದಿಲ್ಲ ಇಲ್ಲಿ. ನಾವು ಭೀಮ ಸೈನಿಕರು ದಲಿತ ಸೇನೆ ವತಿಯಿಂದ ನಾವು ಎಚ್ಚರಿಕೆ ಕೊಡಕ್ ಬಂದಿವಿ ಸರ್ಕಾರಕ್ಕೆ. ಯಾಕಂದ್ರೆ ಏನು ನೆಕ್ಸ್ಟ್ ಇವತ್ತು ಮಹಾರಾಷ್ಟ್ರದಲ್ಲಿ ವಿಧಾನಸಭೆ ಚುನಾವಣೆ ಬಂದಿದೆ. ವಿಧಾನಸಭೆ ಚುನಾವಣೆಯಲ್ಲಿ ನಾವು ಬಿಜೆಪಿ ಸರ್ಕಾರ ತರಬೇಕು, ಬಿಜೆಪಿ ಹಿಂದೂ ಆಳ್ವಿಕೆಯನ್ನು ತರಬೇಕಂತಕ್ಕಂಥ ಕೆಟ್ಟ ಅಜೆಂಡಾ ಇಟ್ಕೊಂಡು ಇವತ್ತು ಅಲ್ಲಿ ಒಂದು ಅಶಾಂತಿ ಉಂಟು ಮಾಡುವಂತ ವಾತಾವರಣ ನಿರ್ಮಾಣ ಮಾಡಿದ್ದಾರೆ, ಭಯದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಹಾಗಾಗಿ ಆ ಹಿಂದೂ ಸಂಘಟನೆಗಳಿಗೆ ಮತ್ತ ಬಿಜೆಪಿಯ ಪ್ರಮುಖರಿಗೆ ನಾನು ಎಚ್ಚರಿಕೆ ಕೊಡ್ತೇನೆ. ಏನು MP ಚುನಾವಣೆಯಲ್ಲಿ ಆಯ್ತು ನಿಮಗೆ ಮಾನಭಂಗ, ಮುಖಭಂಗ, ಆ ರೀತಿ ಇವತ್ತು ದಲಿತ ಮತ್ತು ಮುಸಲ್ಮಾನರ ಸೇರಿ ಸೆಕ್ಯುಲರ್ ಸರ್ಕಾರ ರಚನೆ ಮಾಡ್ತೀವಿ ನಾವು. ಇವತ್ತು ಬಿಜೆಪಿಯಲ್ಲಿ ನಾವು ಸರ್ವನಾಶ ಮಾಡ್ತೀವಿ, ಸೆಕ್ಯುಲರ್ ಸರ್ಕಾರ ತರುವಂತ ಪ್ರಯತ್ನ ನಾವು ಮಾಡ್ತೀವಿ ಇವತ್ತು ನಾವು. ನನ್ನ ಹೆಸರು MS ಸುಧೀಕರ್, ದಲಿತ ಸೇನೆ ರಾಜ್ಯೋಪಾಧ್ಯಕ್ಷ. ಅರ್ಹತು ಸಮ ಸಂಬುದ್ಧಸ. ಮಹಾರಾಷ್ಟ್ರದ ಕೊಲ್ಹಾಪುರ ಜಿಲ್ಲೆ ವಿಶಾಲ್ಗಢದಲ್ಲಿ ಮಸೀದಿಯ ಮೇಲೆ ಧ್ವಂಸವನ್ನ ಖಂಡಿಸಿ ಇವತ್ತು ದಲಿತ ಸೇನೆ ವಿಜಾಪುರ ಜಿಲ್ಲೆಯ ಘಟಕದ ವತಿಯಿಂದ ಇಂದು DC ಆಫೀಸ್ನ ಮುಂಭಾಗ ಏನು ಒಂದು ಧರಣಿಯನ್ನ ಹಮ್ಮಿಕೊಂಡಿದ್ದೀವಿ. ನಾವು ಅಣ್ಣವರು ಹೇಳಿದಾಗೆ ಇಲ್ಲಿ ಕೇವಲ ಮನವಿಯನ್ನ ಕೊಡುವುದಕ್ಕೋಸ್ಕರ ಇನ್ನೊಬ್ಬರ ಬಳಿ ರಿಕ್ವೆಸ್ಟ್ ಅನ್ನು ಮಾಡ್ಕೊಳ್ಳಿಕ್ಕೆ ನಾವು ಯಾರು ಇಲ್ಲಿ ಸೇರಿಲ್ಲ. ಇಟ್ಸ್ ಎ ವಾರ್ನಿಂಗ್ ಟು ಗವರ್ಮೆಂಟ್. ಇದು ಮಹಾರಾಷ್ಟ್ರ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನ ಕೊಡುವ ಒಂದು ಉದ್ದೇಶದಿಂದ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಈ ನಾವು ಕೊಡ್ತಕ್ಕಂತ ಎಚ್ಚರಿಕೆಯನ್ನ ಗಂಭೀರವಾಗಿ ತೆಗೆದುಕೊಂಡು ಅಲ್ಲಿನ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಆ ಆರೋಪಿಗಳನ್ನ ಕೂಡಲೇ ಬಂಧಿಸದೇ ಇದ್ದಲ್ಲಿ ಈ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಅಣ್ಣ ಹನುಮಂತ ಅವರ ನೇತೃತ್ವದಲ್ಲಿ, ಅಣ್ಣ ಮೆಹಬೂಬ್ ಅವರ ಮಾರ್ಗದರ್ಶನದಲ್ಲಿ ಇಡೀ ರಾಜ್ಯಾದ್ಯಂತ ಭೀಮ ಸೈನಿಕರು ಬೀದಿಗೆ ಇಳಿಯಲಿದ್ದಾರೆ. ಅದರ ನೇರ ಹೊಣೆಯನ್ನ ಈ ಸರ್ಕಾರಗಳು, ಇಲ್ಲಿಯ ಮನುವಾದಿಯ ಮನಸ್ಥಿತಿಯ ಕುತಂತ್ರಿಗಳು ಹೊರಬೇಕಾಗ್ತದೆ. ಇದಕ್ಕೆ ಹೆಚ್ಚಿನ ಬೆಲೆಯನ್ನು ತರಬೇಕಾಗ್ತದೆ ಅಂತ ನಾನು ಈ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಬಾಲಕೃಷ್ಣ ಚಲವಾದಿ, ದಲಿತ ಸೇನೆ ತಾಲೂಕಾಧ್ಯಕ್ಷರು, ಸಿಂದಗಿ. ಎಲ್ಲರಿಗೂ ಜೈ ಭೀಮ್. ಇವತ್ತಿನ ದಿವಸ ವಿಜಯಪುರ ಜಿಲ್ಲೆಯಲ್ಲಿ ದಲಿತ ಸೇನೆ ವತಿಯಿಂದ ಹಮ್ಮಿಕೊಂಡು ಪ್ರತಿಭಟನೆ ಹಮ್ಮಿಕೊಳ್ಳುವ ಉದ್ದೇಶ ಏನಪ್ಪಾ ಅಂತಂದ್ರ, ಮಹಾರಾಷ್ಟ್ರದ ಕೊಲ್ಹಾಪುರ ವಿಲಾಸಗಡ ಎಂಬಲ್ಲಿ ಮಸೀದಿಯನ್ನ ಧ್ವಂಸ ಮಾಡಿ ಕಿಡಿಗೇಡಿಗಳನ್ನ ಬಂಧಿಸಿ ಅವರನ್ನ ದೇಶದ್ರೋಹಿಗಳೆಂದು ಪರಿಗಣಿಸಿ ಅವರನ್ನ ದೇಶದಿಂದ ಹೊರಗೆ ತಳ್ಳುವಂತ ಕೆಲಸ ಮಾಡಬೇಕು. ಅದು ಅಲ್ಲದೆ ಈ ಒಂದು ಕೃತ್ಯವನ್ನ ಇದೇ ತರ ಮಾಡ್ತಾ ಹೋದ್ರೆ ಮುಂದಿನ ದಿನಮಾನದಲ್ಲಿ ಈ ಮನುವಾದಿ ನಮ್ಮ ಹತ್ರ ಬಾಬಾ ಸಾಹೇಬರ ಪೆನ್ನು ಐತಿ, ಟಿಪ್ಪು ಸುಲ್ತಾನ್ ಅವರ ಖಡ್ಗು ಐತಿ. ಅದಕ್ಕಾಗಿ ಇದೇ ತರ ಕೃತ್ಯಗಳನ್ನು ಎಸಗದೆ ಹೋಗದೆ ಇದ್ರೆ ಮುಂದಿನ ದಿನದಲ್ಲಿ ಭಾರತ ದೇಶವನ್ನು ರಕ್ತಪಾತ ಆಗ್ತದೆ. ಅದನ್ನ ಮಾಡಿಸಲು ಅದನ್ನು ಮುಂದಿನ ದಿನದಲ್ಲಿ ಆಗ್ಬಾರ್ದು ಅಂತ ಹೇಳಿ ಸರ್ಕಾರವನ್ನು ಎಚ್ಚೆತ್ತುಕೊಂಡು ಇಂಥ ಕೃತ್ಯಗಳನ್ನು ಆಗದಂತೆ ನೋಡಿಕೊಳ್ಬೇಕಂತ ಹೇಳಿ ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡಿಕೊಳ್ಳುತ್ತೇನೆ. ನನ್ನ ಹೆಸರು ಖಾಜು ಅಸ್ಮನಿ, ದಲಿತ ಸೇನೆ ಜಿಲ್ಲಾಧ್ಯಕ್ಷರು, ವಿಜಯಪುರ. अस्सलाम वालेकुम, जय भीम। महाराष्ट्र के कोल्हापुर गांव में जो मस्जिद के ऊपर जो जालिम लोगों ने हमला किया, मैं महाराष्ट्र की पुलिस डिपार्टमेंट को और महाराष्ट्र के जो चीफ मिनिस्टर हैं, मैं इनको ये आग्रह करने जा रहा हूँ। मैं ये गुजारिश करता हूँ दलित सेना की जानिब से और हमारी ओर से, क्या है, हम DC साहब के दफ्तर में मौजूद हैं। हमें उम्मीद है कि DC साहब हमारे फरियाद को रुसवा नहीं करेंगे। हाँ, जब तक हमारे हिंदुस्तान में, जो इस सेकुलर मुल्क में, जब तक ऐसे जो ये गंदगी को फैलाने वाले जब तक ऐसे कीड़े हैं, तब तक हमारा मुल्क जो है आगे नहीं बढ़ता। ये ऐसे गंदगी को फैलाने वाले जो कीड़े हैं, मुझे जान मेरा ऐसा कहता, इनको पैर रख को, क्या है, इनको मसल देने के वास्ते, क्या है, मेरा जान बोलते रहता। हाँ, किसी शायर ने क्या खूब कहा है, इधर आज सितमगर हुनर आजमाए, तुम तीर आजमाओ हम जिगर आजमाए। हमने भी, क्या है, बहुत सब्र और इत्मीनान करने की बहुत हमने आदत है। क्यों बोले तो हमें कई को सब्र कर रहे हैं। जो हमारे डॉक्टर बाबा साहब अम्बेडकर जो हमने संविधान दे को गए, ये संविधान की वजह से आज हमने, क्या है, बर्दाश्त कर को, क्या है, कंट्रोल अपने आप को कर को रखे हैं। हाँ,
हम ना तुम्हें मजबूर नको करो, हमें आज डॉक्टर बाबा साहब अम्बेडकर के रास्ते पर चल रहे हैं, हम ना तुम्हें मजबूर करे तो हमें क्या है हज़रत टीपू सुल्तान के रास्ते पर चल कर आज हमें कलम पकड़े, हम ना कलम पकड़ने तो हज़रत टीपू सुल्तान के रास्ते पर अगर हमें उतरे। आपका नाम? मेरा नाम जुबेर दफेदार, AIMIM पार्टी का यूथ लीडर बीजापुर। ಮುಸ್ಲಿಂ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಮಸೀದಿಯನ್ನು ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಜಿಂದಾಬಾದ್ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್, ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ A9 ನ್ಯೂಸ್.